ಮೊನ್ನೆ ನಡೆದಿದ್ದು ಭಾರಿ ದುರದೃಷ್ಟ. ಇಡೀ ದುಬಾರೆ ಕ್ಯಾಂಪಿಗೆ ಒಂದು ಕಪ್ಪು ಚುಕ್ಕೆ. ಇಡೀ ದುಬಾರೆ ಕ್ಯಾಂಪೇ ಒಂದು ಸೂತಕದ ಛಾಯೆ ಕಾಣ್ತಿದೆ. ದುಬಾರೆ ಎಲ್ಲಿ ಈಗ ಒಂದೆರಡು ತಿಂಗಳಿಂದ ಒಂದು ಆನೆ ಸತ್ತೋಯ್ತು. ಅದು ಮೊಕ್ಕನ ಆನೆ ಅನಿಸ್ತದೆ. ಅಲ್ಲಿ ಏನು ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ನಡೆದಿದ್ದು ಘಟನೆ ಯಾವುದೋ ವಿಚಾರ ತಂದು ಯಾವುದಕ್ಕೋ ಅದಕ್ಕೆ ಲಿಂಕ್ ಕೊಟ್ಕೊಂಡು ಕೆಲವು ವಿಚಾರಗಳನ್ನ ಹೈಲೈಟ್ ಮಾಡಿ ಇನ್ನೂ ಸತ್ಯ ಸಂಗತಿಗಳನ್ನ ಮುಚ್ಚಿ ಹಾಕ್ತಾ ಇದ್ದಾರೆ. ಮೊನ್ನೆ ನಡೆದಿದ್ದು ಯಾವ ಹೇಮಾವತಿ ಅನ್ನೋ ಒಂದು 11-12 ವರ್ಷದ ಹೆಣ್ಣಾನೆದ ಯಾವುದೇ ಲವ್ ಸ್ಟೋರಿಯೂ ಅಲ್ಲ, ಯಾವುದೂ ಅಲ್ಲ. ಅದನ್ನ ಸುಮ್ಮನೆ ಈ ಜನಗಳು ಇಲ್ಲ ಕೆಲವು ಮಾಧ್ಯಮಗಳು ಬಿಂಬಿಸ್ತಾ ಇದ್ದಾರೆ, ಇಲ್ಲ ಬೇರೆಯವರು ಅದಕ್ಕೆ ಸಂಬಂಧಪಟ್ಟ ಕೆಲವರು ಅದನ್ನ ಹೈಲೈಟ್ ಮಾಡ್ತಾ ಇರೋದು ಬಿಟ್ರೆ ಕಾರಣನೇ ಬೇರೆ. ಅಲ್ಲಿ ಏನಿದ್ರು ಆನೆಗಳ ಪ್ರಪಂಚದಲ್ಲಿ ಹೆಣ್ಣಾನೆಗಳು ಈಟಿಗೆ ಬಂದಾಗ ಮಾತ್ರ ಗಂಡಾನೆಗಳು ಅವುಗಳ ಜೊತೆ ಹೋಗೋದು ಬಿಟ್ರೆ ಬೇರೆ ಸಮಯದಲ್ಲಿ ನಾವೇನು ತಲೆಗೆಚ್ಚಿಕೊಳ್ಳೋಕ್ಕಿಲ್ಲ. ಏಕೆಂದರೆ ಸಮಾಜದಲ್ಲಿ ಆನೆಗಳ ಕುಟುಂಬದಲ್ಲಿ ಏನಿದ್ರು ಒಂದು ವಯಸ್ಸಾದ ಹೆಣ್ಣಾನೆ ಅದ್ರ ಲೀಡರ್ಶಿಪ್ ತಗೊಂಡಿರ್ತದೆ. 25ರಿಂದ 30, 40, 50 ಆನೆಗಳು ನಮ್ಮ ಏಷ್ಯಾದ ಆನೆಗಳ ಒಂದು ಗುಂಪಲ್ಲಿದ್ದರೆ 100-150ಕ್ಕೂ ಹೆಚ್ಚು ಆನೆಗಳು ಆಫ್ರಿಕಾದ ಹೆಣ್ಣಾನೆ, ಒಂದು ವಯಸ್ಸಾದ ಹೆಣ್ಣಾನೆ ಜೊತೆ ಆ ಕುಟುಂಬ ವ್ಯವಸ್ಥೆಯಲ್ಲಿ ಇರ್ತವೆ. ಒಂದು ಹೆಣ್ಣಾನೆ ಹೀಟಿಗೆ ಬಂದಾಗ ಅದು ಒಂದು ಮೆಸೇಜ್ ಪಾಸ್ ಮಾಡ್ತದೆ, ಒಂದು ಅಲ್ಟ್ರಾಸೌಂಡ್ ಮೆಸೇಜ್. ಒಂದು 5 ಕಿಲೋಮೀಟ್ರ್ವರೆಗೂ ಆ ಮೆಸೇಜ್ ಹೋಗುತ್ತೆ. ಆವಾಗ ಅಲ್ಲಿ ಅಕ್ಕಪಕ್ಕ ಇದ್ದ ಗಂಡಾನೆಗಳು ಗುಂಪೊಳಿಗೆ ಬರ್ತವೆ. ಆಮೇಲೆ ಈಗ ಒಂದು ಹೀಟಿಗೆ ಬರ್ದಿಲ್ದ ಒಂದು ಹೆಣ್ಣಾನೆ ನಮ್ಮ ಹಳ್ಳಿಯಲ್ಲಿ ಬೆದೆ ಅಂತಾರೆ. ಬೆದಿಗೆ ಬರ್ದಿಲ್ದೆ ಹೆಣ್ಣಾನೆಗೆ ಈ ಹೋರಾಟ ನಡೆಯೋದು ಅದೆಲ್ಲ ಶುದ್ಧ ಸುಳ್ಳು. ಇದೊಂದು ಕಟ್ಕದೆ. ಇದು ಬೇರೆ ಕಾರಣನೇ ಇರ್ಬೋದು. ಆಮೇಲೆ ನಮಗೆ ಗೊತ್ತಿದ್ದಂಗೆ ಒಂದು 2 ತಿಂಗಳ ಹಿಂದೆ ಏನು ಕಂಜನ್ನಿಗೆ ಮದ ಬಂದಿರ್ತದೆ. ಸಾಮಾನ್ಯಕ್ಕೆ ಮದ ಬಂದರೆ ನಾನು ಸ್ಟಡಿ ಮಾಡಿದಂಗೆ ನಮ್ಮ ಭೀಮಾ ಆನೆಗೆ ನವೆಂಬರ್ ತಿಂಗಳು 15ರಲ್ಲಿ ಮದ ಬರ್ತದೆ. 15ರ ಸಮಯದಲ್ಲಿ ಅದು ಈಗಲೂ ಅದು ಆ ಮಸ್ತಿ ಇಳಿತಲೇ ಉಂಟು, ಮದ ಇಳಿತಲೇ ಉಂಟು. ಅಂದರೆ 4-5 ತಿಂಗಳು 6 ತಿಂಗಳು ಕೆಲವು ಟೈಮ್ ಈಗ ಚಾನ್ಸ್ ಇದೆ ಈಗ. ಹಾಗಾಗಿ ಕಂಜನಿಗೆ ಇರ್ಬೋದು, ಮದ ಬಂದ ಕಾರಣನೂ ಇರ್ಬೋದು, ಇಲ್ಲ ಅತಿಯಾದ ಮಾನಸಿಕ ಹಿಂಸೆ, ಆಮೇಲೆ ಇಲ್ಲ ಆಹಾರದ ಸಮಸ್ಯೆ, ಹೊಟ್ಟೆ ಹಸಿವು ಇರ್ಬೋದು, ಇಲ್ಲ ಇನ್ನೂ ಬೇರೆ ಕಾರಣಗಳಿರ್ಬೋದು. ಇದು ಸುಮ್ಮನೆ ಆ ಒಂದು 11 ವರ್ಷದ ಹೆಣ್ಣಾನೆಗೆ ಅಲ್ಲಿ ಸಂಬಂಧ ಕಟ್ಟೋದು, ಹೀಟಿಗೆ ಬರೆದಂಥ ಹೆಣ್ಣಾನೆಗೂ ಈ ಆನೆಗಳಿಗೆ ಎಲ್ಲ ಸಂಬಂಧ ಕಟ್ಟೋದು ಅದು ಸರಿಯಲ್ಲ. ಅದೆಲ್ಲ ಸುಳ್ಳು, ಬೋಗಸೋದು. ಈಗೆಲ್ಲ ಅದೇ ಪ್ರಚಾರ ಆಗ್ತದೆ. ಕೆಲವು ಒಳ್ಳೊಳ್ಳೆ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಅದನ್ನ ದೊಡ್ಡ ಹೈಲೈಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹಿಂಗೆಲ್ಲ ಸುಳ್ಳು ಸುದ್ದಿ ಹರಡೋದು ಅದು ಸರಿಯಲ್ಲ. ಆಮೇಲೆ ಮೊನ್ನೆ ನಮ್ಮ ಸಕಲೇಶಿಗೆ 2 ಆನೆಗಳು ನಮ್ಮ ಸಕಲೇಶ್ಪುರ ಭಾಗದಲ್ಲೇ ಹಿಡಿದವು. ಏನು ಕಂಜನಿದೆ 2014ರಲ್ಲಿ ಹಿಡಿದಿದ್ದು. ಈ ಆನೆ ಕೊರೋನಾ ಸಮಯದಲ್ಲಿ, ಅಂದರೆ 19-20 ಸಮಯದಲ್ಲಿ, 2019-20 ಟೈಮಲ್ಲಿ ನಮ್ಮ ಕೊಡಗಿನ ಕಡೆಯಿಂದ ಬಂದ ಆನೆ ಇದು ಇಲ್ಲಿ ಹುಟ್ಟಿದ್ದು ಅಲ್ಲ, ಬೆಳೆದಿದ್ದು ಅಲ್ಲ. ಇದು ಇತ್ತೀಚೆಗೆ ಬಂದ ಆನೆ. ಏನು ಮಕ್ಕನ ಆನೆ ಇದೆಯಲ್ಲ ಆನೆ. ಹಾಗಾಗಿ ಇದೆಲ್ಲ ಸಾಮಾನ್ಯಕ್ಕೆ ಪ್ರಾಣಿ ಪ್ರಪಂಚದಲ್ಲಿ ನಡೀತಾ ಇರ್ತದೆ. ಇದೊಂದೆಲ್ಲ ಕಾಮನ್ ಇದು. ಆದರೆ ಅದೇನು ಒಂದು ಹೆಣ್ಣಿಗಾಗಿ ನಡೆದಿದ್ದು ಹೋರಾಟ ಅಲ್ಲ. ಹಾಗಾಗಿ ನಮ್ಮ ಈಗ ಕಂಜನ್ನ ದೊಡ್ಡ ಕಳಾನಾಯಕನ ಮಾಡ್ತಾ ಇದ್ದಾರೆ. ಆದರೆ ಕಳಾನಾಯಕ ಆಗೋಕ್ಕೆ ಯಾರು ಕಾರಣ, ಕರೆಕ್ಟಾಗಿ ಕೂಲಂಕುಷವಾಗಿ ಒಂದು ಒಳ್ಳೆ ತನಿಖೆ ನಡೀಬೇಕು. ಹೇಗೆ COD ತನಿಖೆ ಥರ ಮಾಡ್ತಾರಲ್ಲ, ಆ ರೀತಿ ಒಂದು ತನಿಖೆ ಆಗಲಿ, ಅದರ ಒಳಗಡೆನೆ ತನಿಖೆ ಆಗಲಿ.
ಕಂಜನ್ ಯಾಕೆ ಇದ್ದಕ್ಕಿದ್ದಂಗೆ ಅಗ್ರೆಸಿವ್ ಆದ, ಯಾಕೆ ಒಂದು ಆನೆ ಇಷ್ಟು ಉದ್ರೇಕಗೊಂತು, ಯಾಕೆ ಈ ಘಟನೆ ಆಗೋಕ್ಕಿಂತ 2-3 ದಿವಸ ಹಿಂದೆಯಿಂದಲೂ ಕಂಜನ್ ಉದ್ರೇಕಗೊಂಡಿತ್ತು, ಯಾಕೆ ನದಿಗೆ ಸ್ನಾನಕ್ಕೆ ಕರೆದ್ರು ಬರಲಿಲ್ಲ, ಇದ್ರ ಹಿಂದೆ ಏನಿದೆ, ಎಷ್ಟು ಜನ ಕೈವಾಡ ಇದೆ, ಯಾರ್ಯಾರು ಕೈವಾಡ ಇದೆ, ಇವೆಲ್ಲ ಬೆಳಕಿಗೆ ಬರ್ಬೇಕು. ಸುಮ್ಮನೆ ಯಾವುದೋ ಒಂದು ಹೆಣ್ಣಾನೆ ಸೇರ್ತಿದ್ದೆ ಅಲ್ಲಿ ಇದು ಮಾಡಿ ಒಂದು ವಿಷಯನ ಮರೆಸೋಕ್ಕಾಗಿ ಇನ್ನೊಂದು ವಿಷಯನ ಹೈಲೈಟ್ ಮಾಡೋದು ತಪ್ಪು. ಇದು ಒಂದು ಪಾಪದ ಒಂದು ಆನೆ ಮೇಲೆ ಇಲ್ಲ ಆನೆಯ ಹಿಂದೆ ಏನು ಸಂಚು ನಡೀತು ಅನ್ನೋದು ವಿಚಾರಣೆ ಆಗಬೇಕು. ಎಲ್ಲರಿಗೂ ಗೊತ್ತಿದ್ದೇ ಕೆಲವು ವಿಚಾರಗಳು ಗೊತ್ತುಂಟು, ಅದು ಯಾರೂ ಬಾಯಿ ಬಿಡೋದಿಲ್ಲ. ನಮಗೂ ಗೊತ್ತು, ನಾವು ಬಾಯಿ ಬಿಡೋದಿಲ್ಲ. ಅಂಥ ವಿಚಾರಗಳು ಅಲ್ಲಿ ಕ್ಯಾಂಪಲ್ಲಿ ನಡೀತಾ ಇದ್ದಾವೆ. ಇದು ಒಳಗಡೆನ ಒಂದು ಶೀತಲ ಯುದ್ಧ ಅಂತಾರೆ, ಇದಕ್ಕೆ ಇಂಗ್ಲೀಷಲ್ಲಿ ಕೋಲ್ಡ್ ವಾರ್ ಅಂತಾರೆ. ಆ ಕ್ಯಾಂಪ್ ಒಳಗೆ ನಡೀತಿರೋ ಕೋಲ್ಡ್ ವಾರಿಂದ ಆನೆಗಳು ಬಲಿಯಾಗ್ತಾ ಇದ್ದಾವೆ, ಆನೆಗಳನ್ನ ಉದ್ರೇಕಗೊಳಿಸ್ತಾ ಇದ್ದಾರೆ. ಇದೆಲ್ಲ ನಡೀತಾ ಇದೆ. ಇದು ನೀವು ದಯವಿಟ್ಟು ನಾನು ಹೇಳೋದು, ಖಡ್ರೆ ಸಾಹೇಬ್ರೆ, ಈ ಆನೆ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಆಗಿದೆ. ಆನೆದು ಏನೂ ತಪ್ಪಿಲ್ಲ. ಆನೆ ಏಕ ಉದ್ರೇಕಗೊಳ್ತು, ಆನೆನ ಯಾರು ಉದ್ರೇಕಗೊಳಿಸಿದವರು ಇದ್ರ ಬಗ್ಗೆ ತನಿಖೆ ಮಾಡಿ. ನೀವು ಅದನ್ನ ದಸರಾಕ್ಕೆ ಕಳಿಸ್ತಿರೋ, ಬೇರೆ ಕಾರ್ಯಾಚರಣೆಗೆ ಕಳಿಸ್ತಿರೋ ಬಿಡ್ತೀರೋ, ಅವು ನಮ್ಗೆ ಬೇಕಾಗಿಲ್ಲ. ನಿಮಗೆ ನಾವು ನಮ್ಮಂಥ ಅಭಿಮಾನಿಗಳು ನಾವು ಬೇಕಾದ್ರೆ ಅದರ ಜೀವನ ಪೂರ್ತಿ ನಾವೇ ಅದಕ್ಕೆ ನಮ್ಮದೇ ಆದ ಖರ್ಚಿನಿಂದ ಬೇಕಾದ್ರೆ ನಾವು ಅದನ್ನು ಸಾಕ್ತೀವಿ. ಆದರೆ ಅದು ಬೇರೆ ವಿಚಾರ. ಆದರೆ ಇದ್ರ ಹಿಂದೆ ಇರೋ ಏನು ಷಡ್ಯಂತ್ರ ಅದನ್ನು ನೀವು ಮೊದಲು ಕಂಡುಹಿಡಿಬೇಕು. ಆಮೇಲೆ ಮಾರ್ತಾಂಡನ ಸಾವಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಕಂಜನನ್ನ ಉದ್ರೇಕಗೊಳ್ಳಕ್ಕೆ ಕಾರಣ ಏನು ಅಂತ ಕಂಜನಿಗೆ ಒಂದು ನ್ಯಾಯ ಕೊಡಿಸ್ಬೇಕು ನೀವು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಇದರಲ್ಲಿ ಕಾಣದ ಕೈಗಳ ಕೆಲಸ ಆಗಿದೆ. ಅದು ನಮ್ಮ ಕಂಜನ್ ಮೇಲೆ ಪ್ರಯೋಗ ಆಗಿದೆ. ಅದು ಏನು ಅಂತ ಒಂದು ತನಿಖೆ ಆಗಲಿ. ಒಂದು ಪಾಪದ ಆನೆನ ಬಲಿಪಶು ಮಾಡೋದು, ಒಂದು ಪಾಪದ ಆನೆ ಸಾಯಿಸೋದು, ಇದು ಸರಿಯಲ್ಲ. ಇದು ಇಲ್ಲ ಅಂದರೆ ಬಿಟ್ಟುಬಿಡಿ ಕಾಡಿಗೆ. ಅವುಗಳದ್ದೇ ಕಾಡು, ಅವುಗಳಿಗೂ ಮನುಷ್ಯರಿಗೆ ಹೇಗೆ ಬದುಕ ಹಕ್ಕಿದೆ, ಹಾಗೆ ಭೂಮಿಯ ಮೇಲೆ, ಹಾಗೆ ಇಲ್ಲಿರುವ ಸರ್ವ ಜೀವಿಗಳಿಗೂ ಆನೆಗಳಿಗೂ ಬದುಕು ಹಕ್ಕುಂಟು. ಬಿಟ್ಬಿಡಿ, ನಿಮ್ಗೆ ಬೇಡದ್ರೆ ಬಿಡಿ, ಹೋಗಿ ಎಲ್ಲರ ಬದುಕ್ತದೆ. ಪಾಪ ಏನೋ ತಿನ್ಕೊಂಡು ಒಣಗಿದ ಎಲೆನೋ ಎಂಥದೋ ತಿನ್ಕೊಂಡು ಬದುಕ್ತದೆ. ಅದನ್ನ ಯಾಕೆ ಸುಮ್ಮನೆ ಖಳನಾಯಕನ ಮಾಡಿ ಬಲಿಪಶು ಮಾಡ್ತೀರಿ? ಇದು ಇತಿಹಾಸದಲ್ಲಿ ಫಸ್ಟು ಒಂದು ಆನೆ ಅಷ್ಟು ಉದ್ರೇಕಗೊಳ್ಳಕ್ಕೆ, ಅಷ್ಟು ಅಗ್ರೆಸಿವ್ ಆಗೋಕ್ಕೆ ಕಾರಣ ಏನು ಅನ್ನೋದು ಅದು ಮೊದಲು ತನಿಖೆ ಆಗಬೇಕು. ಮೊದಲು ಆ ಕಂಜನ ರಕ್ತ ತೆಗೆದು ಅದನ್ನ ಒಂದು ಲ್ಯಾಬಲ್ಲಿ ಇದು ಮಾಡಿ ಅದನ್ನ ತನಿಖೆ ಮಾಡಿ, ಆ ರಕ್ತದಲ್ಲಿ ಏನಿದೆ, ಏನು ಯಾವ ಡ್ರಗ್ಸೋ ಇಲ್ಲ ಬೇರೆ ಏನಾರ ಆ ಥರದ್ದು ಉದ್ರೇಕಕಾರಿ ಅಂಶ ಉಂಟಾ ಅನ್ನೋದು ಮೊದಲು ಟೆಸ್ಟ್ ಮಾಡಬೇಕು. ಕಂಜನದ ಬ್ಲಡ್ ಟೆಸ್ಟ್ ಮಾಡಿ ನೋಡಲಿ. ಕಾರ್ಯಾಚರಣೆ ಇದೊಂದು ವರ್ಷ ಅವ್ರು ನೋಡಲಿ ಆಗಲಿ. ಯಾಕೆಂದರೆ ಹಿಂದೆ ಕಂಜನ್ಗೆ ಪ್ರಶಾಂತ ಹೊಡೆದಿತ್ತು. ಇಲ್ಲಿ ನಮ್ಮ ಇದರಲ್ಲಿ ಅವತ್ತು ಮೈಸೂರಲ್ಲಿ ನಾನು ಇದ್ದೆ. ಮೈಸೂರಲ್ಲಿ ಬಹುಶಃ ಧನಂಜಯ ಅಟ್ಯಾಚಿಯನ್ ಹೊಡೆದಿತ್ತು. ಆವಾಗಲೂ ಕಂಜನ್ ಪೆಟ್ಟಿಂದ. ಆಮೇಲೆ ಇದ್ರೊಳಗೆ ಕ್ಯಾಂಪ್ ಒಳಗೆ ಒಂದ್ಸತಿ ಒಂದು ಆನೆ ಹೊಡಿತು. ಆಮೇಲೆ ಮತ್ತೊಂದು ಸರಿ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಕಾಂತಿ ಆನೆ ಹಿಡಿಯತ್ತಿಗೆ ಬಹುಶಃ ಪ್ರಶಾಂತ, ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೆ, ಪ್ರಶಾಂತ ಹೊಡೆದ. ಆವಾಗ ಓಡಿ ಹೋಗ್ಬಿಟ್ಟ ಕಿರ್ಚಿಗೆಂದು. ಹಾಗೆ ಇದೆಲ್ಲ ಆನೆಗಳದ್ದು ಹೋರಾಟ ಒಂದಕ್ಕೊಂದು ನಡೀತದೆ. ಅದು ಅವುಗಳ ಅವತ್ತು ಪ್ರಶಾಂತಿಗೆ ಮದ ಬಂದಿತ್ತು. ಈ ಹಿಂದೆ ಸುಮಾರು 14 ವರ್ಷದ ಹಿಂದೆ ಯಾವಾಗ ಶ್ರೀ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಒಂದು 24 ಆನೆ ಹಿಡಿಯೋಕ್ಕೆ ಪರ್ಮಿಷನ್ ತಂದಾಗ, ಒಟ್ಟಾರೆ ಆನೆ ಹಿಡಿದಾಗ ಈ ಕಂಜನ್ ಇರ್ಬೋದು, ಶ್ರೀಕಂಠ ಇರ್ಬೋದು, ಕುಂತಿ ಇರ್ಬೋದು,
ಇವೆಲ್ಲವೂ ಹಿಡಿಯತ್ತಿಗೆ ಆಲೂರು ತಾಲೂಕಿನ ದೊಡ್ಡಬೆಟ್ಟ ಕಾಡಲ್ಲಿ ಗಜೇಂದ್ರನ ಹಿಂಭಾಗಕ್ಕೆ ಈ ಅರ್ಜುನ ಹೊಡಿತಾನೆ. ದುಃಖ ಸುಮ್ಮನೆ ಹೊಡೆದಿದ್ದು. ಈ ಅರ್ಜುನಗೊಂಥರ ಒಂದೊಂದ್ಸತಿ ಒಂದೊಂದ್ ಥರ ಆಗ್ತಿತ್ತು. ಒಂದ್ಸತಿ ಕಬ್ಬು ಕೊಟ್ಕೊಂಡು ನಿಂತಾಗ ನಾನೇ ತಿಳ್ಕೊಂಡೆ ಕಬ್ಬು ನಾನು ಕೊಟ್ಟಿದ್ದೀನಿ, ಈ ಆನೆ ನನಗೇನು ಮಾಡಲ್ಲ ಅಂತ ನಾನು ಹತ್ರ ನಿಂತಾಗ ಒಂದ್ಸತಿ ಸೊಂಡ್ಲು ಬೀಸ್ತು ನನ್ನ ಕಡೆಗೆ. ನಾನು ಸ್ವಲ್ಪ ಹಿಂದಕ್ಕೆ ಹಾರಿ ಉಳ್ಕೊಂಡಿದ್ದೆ. ಅದೇ ರೀತಿ ದೊಡ್ಡ ಬೆಟ್ಟದಲ್ಲಿ ನಮ್ಮ ಗಜೇಂದ್ರ ಆನೆ ಹಿಂಭಾಗ ಸುಮಾರು 1 ಅಡಿ ಅಂದರೆ 12 ಇಂಚಷ್ಟು ಉದ್ದ ಹೀರಿ 1 ಇಂಚಷ್ಟು ಒಳಗೆ ಹೋಗಿ ಗಾಯ ಆಗಿ ರಕ್ತ ಸುರಿತಿತ್ತು. ಆಮೇಲೆ ನಾನು ಡಾಕ್ಟ್ರಿಗೆ ಹೇಳಿ ಅದನ್ನ ಟ್ರೀಟ್ಮೆಂಟ್ ಕೊಡಿ ಸರ್ ಅಂತ ಹೇಳಿ ಆಮೇಲೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು. ಇವೆಲ್ಲ ಮಾಮೂಲಿ, ಇವೆಲ್ಲ ಒಂದಕ್ಕೊಂದು ಹೊಡೆದಾಡೋದು ಇದೆಲ್ಲ ಇದ್ದದ್ದೇ. ಆಮೇಲೆ ಮತ್ತೊಂದು ಅಂದರೆ ಈಗ ನಾವು ಸಾಕಿದ ದನಗಳಿರ್ಬೋದು, ನಾವು ಮನೆ ನಾಯಿಗಳು ಒಂದಕ್ಕೊಂದು ಕಚ್ಚಾಡ್ತವೆ, ಕೋಳಿಗಳು ಹೊಡೆದು ಕಚ್ಚಾಡ್ತವೆ, ಇದೆಲ್ಲ ಪ್ರಾಣಿ ಪ್ರಪಂಚದಲ್ಲಿ ಇದ್ದದ್ದೇ. ಆದರೆ ಅವಳೊಬ್ಳು ಲೇಡಿಯಲ್ಲಿ ಸಿಕ್ಕಾಕೇನು ಸತ್ತಿದ್ದು ಅದೊಂದು ಭಾರಿ ಬೇಜಾರದ ವಿಚಾರ. ಅದಕ್ಕೆ ನೇರ ಹೊಣೆ ಯಾರು? ಇಲ್ಲಿಯ ವ್ಯವಸ್ಥೆನೇ. ಈ ವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ಯಾರು ಸ್ನಾನ ಮಾಡೋಕ್ಕೆ ಆನೆಗಳ ವರ್ತನೆ ಬಗ್ಗೆ ಈ ಹಿಂದೆ ಚಿನ್ನಪ್ಪ ಅಂತ ಒಬ್ಬರು ರೇಂಜರ್ ಒಬ್ಬರು ಕೊಟ್ಟ ವರದಿ ಇತ್ತು. ಅವ್ರು ತೀರೋದ್ರು. ಅವರೊಬ್ಬ ಹೆಸರಾಂತ ಒಳ್ಳೆ ರೇಂಜರ್ ಏನೋ ಫಾರೆಸ್ಟ್ ಆಫೀಸರ್ ಆಗಿದ್ರು. ಅವರು ಕೊಟ್ಟ ವರದಿ ಪ್ರಕಾರ ಇದು ಈ ಹಿಂದೆನೇ ಭಾರಿ ವಸ್ತು ಹಿಂದೆನೇ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ಮನುಷ್ಯರನ್ನ ಆನೆಗಳ ಹತ್ತಿರಕ್ಕೆ ಸುಳಿಯೋಕ್ಕೆ ಬಿಡಬಾರ್ದು ಅಂತ. ಇವರು ಯಾವುದೋ ಒಂದು ಕಾರಣದಿಂದ ಇವ್ರಿಗೆ ಏನೋ ಫೇವರ್ ಆಗ್ತದೆ ಅಂತ ಹೇಳಿ ಅವನ್ನೆಲ್ಲ ಮಾಡಿರು. ಅದು ಯಾಕೆ ಬಿಡಬೇಕು? ಈಗ ಆ ಅವಳ ಮಗುವಿಗೆ ತಾಯಿ ಯಾರು? ಇವ್ರ ಮನೆಯಲ್ಲಿ ಈಗ ಇದಾರಲ್ಲ, ಅಲ್ಲಿ ಅಧಿಕಾರಿಗಳಿದಾರಲ್ಲ, ಅವ್ರ ಮನೆಯಲ್ಲೇ ಈ ಥರ ಆಗಿದ್ರೆ ಅದು ಎಷ್ಟು ನೋವು ಅನುಭವಿಸ್ತಿದ್ರು. ಬೇರೆ ಯಾರ ಮಾಡಿದ್ರು ಅವನ್ನೆಂತದ ಒಂದಿಷ್ಟು ಪರಿಹಾರ ಕೊಟ್ಟು ಕಳಿಸಿರು. ಆದರೂ ಆ ಮಗುಗೆ ಯಾರು ತಾಯಿ ಯಾರು? ತಾಯಿ ಅನ್ಯಾಯಕ್ಕೆ ಸತ್ತೋದ್ಲು. ಇಂಥವೆಲ್ಲ ಮಾಡಬಾರ್ದು. ತಜ್ಞರ ವರದಿನೇ ಕೊಟ್ಟ ಮೇಲೆ ಮತ್ತೆ ಅದನ್ನ ಮೂಲಿಗೆ ಬಿಸಾಕಿ ಮಾಡಿದ್ದು ಇವರು ತಪ್ಪು. ಆಮೇಲೆ ಯಾವುದೋ ಇವ್ರ ಮನೆ ತಪ್ಪು ಮುಚ್ಚಕ್ಕಾಗಿ ಆ ಪಾಪದೊಂದು ಹೆಣ್ಣಾನೆ ಮೇಲೆ ಲವ್ ಅಂತ ಹೇಳಿ ದೊಡ್ಡ ಸುದ್ದಿ ಮಾಡ್ತಿದ್ದಾರೆ. ಅದು ನಮ್ಮ 2014ರಲ್ಲಿ ಒಂದು ಆನೆ ಹಿಡಿದ್ರು. ಅವತ್ತು ನಾನು ಇದ್ದೆ. ಹೆಣ್ಣಾನೆ ಹೊಡೆದ್ರು. ಅದಕ್ಕೊಂದು ಮರಿ ಇದೆ ಅಂತ ಗೊತ್ತೇ ಇರಲಿಲ್ಲ. ಅಲ್ಲಿ ಆನೆ ಬಿದ್ದಾಗ, ಹೆಣ್ಣಾನೆ ಬಿದ್ದಾಗ ಹತ್ರಕ್ಕೆ ಹೋದ್ರೆ ಒಂದು ಮರಿ ಪಿಳಿ ಅಂತ ಕಂಡುಬಿಡ್ತಾ ಇದೆ. ಅದು ನೋಡ್ಬೇಕಾದ್ರೆ ಅದೇ ಈಗ ಅರ್ಜುನ ಅಂತ ಒಂದು ಹೆಸರು ಮಾಡಿದೆ. ಮೊನ್ನೆ ಒಂದು NR ಪುರದ ಹತ್ರ ಒಂದು ಆನೆ ಹಿಡಿದಾಗ ಗುಂಡು ಆನೆ ಹತ್ರ ಗ್ರಾಮದಲ್ಲಿ ಗುಂಡ ಅಂತ ಹೆಸರಿಟ್ಟಿರ್ತಾರೆ, ಒಂದು ಕಾಡಾನೆ. ಆವಾಗ ಇದು ಭಾರಿ ಪರಾಕ್ರಮ ತೋರಿಸ್ತು, ಸಖತ್ತು ಫೈಟ್ ಮಾಡ್ತು. ಆ ಆನೆ ಅದು ಆದಮೇಲೆ ಈ ಹೇಮಾವತಿ, ಧ್ರುವ ಇವೆಲ್ಲ ಹುಟ್ಟುತ್ತವೆ. ಅದಕ್ಕೆ ಅಲ್ಲಿ ಹಿಡಿದ ಆನೆಗೆ ಅದಕ್ಕೆ ಕುಂತಿ ಅಂತ ಹೆಸರಿಡ್ತಾರೆ. ಈಗಲೂ ಕುಂತಿ ಅಲ್ಲಿದ್ದಾಳೆ ಸಕ್ರೆಬೈಲಲ್ಲಿ. ಈ ಹೆಣ್ಣಾನೆಗೂ ಈ ಮರಿಗೂ ಅವ್ರಿಗೂ ಏನೋ ಒಂದು ಸಂಬಂಧ ಕಲಿಸಿ ಎಲ್ಲೋ ಕಡೆಗೋ ತಿರುಗಿಸ್ತಾ ಇದ್ದಾರೆ, ಮುಚ್ಚಾಕಕ್ಕೆ ನೋಡ್ತಾ ಇದ್ದಾರೆ. ಇವ್ರು ಮಾಡ ಅನಾಚಾರಕ್ಕೆ ಬೇರೆಯವ್ರನ್ನ ಹೊಣೆ ಮಾಡ್ತಿದ್ದಾರೆ. ಈಗ ಕಂಜನನ್ನ ರಕ್ತ ತೆಗೆದು ಟೆಸ್ಟ್ ಮಾಡಿ ನೋಡಿ, ಏನು ಡ್ರಗ್ಸೋ ಏನು ಸೇರಿದೆ ಅಂತ, ಯಾರು ಕಾಣದ ಕೈ ಏನು ಮಾಡಿರೋ ಅಂತ ಒಂದ್ಸತಿ ಟೆಸ್ಟ್ ಮಾಡಲಿ, ಪರೀಕ್ಷೆ ಮಾಡಲಿ. ಒಂದು ಆನೆನ ಬಲಿಪಶು ಮಾಡೋದು ಸರಿಯಲ್ಲ. ಯಾಕಂಗೆ ವರ್ತನೆ ಮಾಡ್ತು ಅನ್ನೋದನ್ನ ಈಗ ವೆಟ್ರನರಿ ಇವೆಲ್ಲ ಒಳ್ಳೆ ಮುಂದುವರೆದವಲ್ಲ. ಬ್ಲಡ್ ಟೆಸ್ಟ್ ಮಾಡಿ, ಬ್ಲಡ್ಡಲ್ಲಿ ಏನಿದೆ, ಯಾವ ಕೆಮಿಕಲ್ ಸೇರಿದ, ಏನು ಡ್ರಗ್ಸ್ ಸೇರಿದ, ಅದು ನೋಡಲಿ. ಯಾಕೆ ಆನೆ ಮದ ಇಲ್ದಿದ್ರು 2-3 ದಿವಸದಿಂದ ಉದ್ರೇಕಗೊಂಡಿತ್ತು? ಯಾಕೆ ಮಾವುತ ಕರೆದ್ರು 2 ದಿವಸದ ಹಿಂದೆಯಿಂದ ನದಿಗೆ ಬರ್ತಿರ್ಲಿಲ್ಲ? ಅದ್ರ ಬಗ್ಗೆ ತನಿಖೆ ಮಾಡಿ. ಅದು ಬಿಟ್ಟು ಅಲ್ಲೆಲ್ಲ ಲವ್ ಕೇಸು ಏನೋ ಬೇರೆ ವಿಚಾರನ ಬೇರೆ ಕಡೆ ತಿರುಗಿಸ್ತಾ ಇದ್ದೀರಲ್ಲ, ಸರಿಯಲ್ಲ. ಅದು ಈಗ ನ್ಯಾಯ ಕೊಡಬೇಕು. ಕಂಜನ್ಗೆ ಬೇಕಾದ್ರೆ 1 ವರ್ಷ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ.
ನೀವು ದಸರಾಕ್ಕೆ ಹೋಗಿದ್ರು ಏನು ತೊಂದರೆ ಇಲ್ಲ. ದಸರಾಕ್ಕೆ ಹೋದ ಆನೆಗಳ ಪರಿಸ್ಥಿತಿ ಏನು ಅಂತ ನಮ್ಗೆ ಗೊತ್ತು, ಅಲ್ಲಿ ಏನೇನು ಆಗ್ತಿದೆ ಅಂತ. ಆನೆಗಳ ಪಾದಗಳು ಶುದ್ಧ ಚರ್ಮದಿಂದ ಆದವು, ಗೊರಸಿನ ಪ್ರಾಣಿಗಳಲ್ಲ ಆನೆಗಳು. ಗೊರಸು ಅಂದರೆ ನಮ್ಮ ಎತ್ತುಗಳು, ಹಸುಗಳು, ಕುದುರೆಗಳು, ಮೇಕೆಗಳು, ಜಿಂಕೆಗಳು, ಕಡವೆ, ನಮ್ಮ ಗೌರು ಅಂದರೆ ಕಾಡುಕೋಣಗಳು, ಇವಕ್ಕೆಲ್ಲ ಗೊರಸು ಇರ್ತದೆ. ಗೊರಸು ಉಕ್ಕಿನಷ್ಟು ಗಟ್ಟಿ ಇರ್ತದೆ. ಆದರೆ ಆನೆಗಳ ಕಾಲು ಶುದ್ಧ ಚರ್ಮ, ಮೆತ್ತನೆ ಚರ್ಮದಿಂದ ಆಗಿರೋ ಅದು ಏನಿದ್ರು ಆನೆಗಳು ಮಣ್ಣು ಕೆಸರಿನ ಜಾಗದಲ್ಲಿ ನಡೆಯಕ್ಕೆ ಅವು ಸೃಷ್ಟಿಯಾದವು, ಮಾರ್ಪಾಡಾದವು. ನಿಮ್ಮ ಸಿಮೆಂಟ್ ರೋಡಲ್ಲಿ, ನಿಮ್ಮ ಟಾರ್ ರೋಡಲ್ಲಿ ಆನೆಗಳ ದಿನ ನಡೆದ್ರೆ ಅವು ಸೌದೋಗ್ತವೆ. ಜೊತೆಗೆ ಆ ಹೀಟಿಂದ ಕಾಲು ಸುಡ್ತವೆ. ಆಮೇಲೆ ನಾನು ಸುಮಾರೆಲ್ಲ ನೋಡಿದ್ದೀನಿ. ಏನು ಮರದ ಅಂಬಾರಿ ಹೊರಿಸ್ತೀರಿ, ಮರದ ಅಂಬಾರಿ ಹೊರಿಸಿ 2 ದಿನ, ಮಾರನೇ ದಿವಸ ಇಲ್ಲ 2-3 ದಿನ ಆ ಆನೆ ಅದಕ್ಕೆ ಜ್ವರ ಬರ್ತದೆ, ಅದಕ್ಕೆ ಡಿಸೆಂಟ್ರಿ ಆಗ್ತದೆ. ಇದ್ರ ಬಗ್ಗೆ ಯಾರು ನೀವು ಯೋಚನೆ ಮಾಡೋಕ್ಕಿಲ್ಲ. ಈ ಹಿಂದೆ ನಾನು ಎಲ್ಲವನ್ನೂ ಗಮನಿಸ್ದಲೇ ಇದ್ದೀನಿ. ಆಮೇಲೆ ಆನೆಗಳು ಬೆನ್ನು ಭಾರವನ್ನು ಹೊರೋಕ್ಕೆ ಅದು ಸೃಷ್ಟಿಯಾಗಿಲ್ಲ. ಆನೆಗಳ ಬೆನ್ನಿನ ಮೇಲೆ ಮೂಳೆಗಳು ಮೇಲ್ಮುಖವಾಗಿ ಚೂಪಾಗಿರ್ತವೆ. ಅವು ಕುದುರೆ ಥರ ಬೆನ್ನಿನ ಮೂಳೆಗಳಿಲ್ಲ. ಆನೆಗಳಿಗೆ ಯಾವುದೇ ಕಾರಣಕ್ಕೂ 100 kg ಹೊರಿಸ್ಬಾರ್ದು. ನೀವು 800-1000 kg ಹೊರಿಸ್ತೀರಿ. ಆ ನರ್ಕಕ್ಕಿಂತ ಅವುಗಳು ಇಲ್ಲಿ ಕಂಜನ್ ಇಲ್ಲೇ ಇರೋದು ಒಳ್ಳೆಯದು, ಆರಾಮಾಗಿರುತ್ತೆ. ನೀವು ಅಲ್ಲಿ ಆನೆಗಳ ಹಿಂಸೆ ಪಡೋದು ಅದು ತಪ್ಪಿದಂಗಾಗ್ತದೆ. ಆದರೆ ಕಂಜನ್ನ ರಕ್ತನ ನೀವು ಟೆಸ್ಟ್ ಮಾಡಿ ನೋಡಬೇಕು. ಅದಕ್ಕೆ ಅದರ ರಕ್ತದಲ್ಲಿ ಏನು ಸೇರ್ಕೊಂಡಿದೆ, ಕಾಣದ ಕೈಗಳು ಅದ್ರ ಮೇಲೆ ಏನು ಪ್ರಯೋಗ ಮಾಡಿದ್ದಾರೆ ಅದನ್ನ ಟೆಸ್ಟ್ ಮಾಡಬೇಕು. ಆಮೇಲೆ ಕಂಜನ್ನ ಸುಮ್ಮನೆ ಬಲಿಪಶು ಮಾಡಬೇಡಿ. ಸಾಕು.